ವೆಲ್ಕಮ್ ಟು ಸ್ಪರ್ಧಾ ಸಾಮ್ರಾಜ್ಯ ಕ್ಲಾಸಸ್. ಸ್ನೇಹಿತರೆ, ನನ್ನ ಹೆಸರು ಯಲ್ಲಾಲಿಂಗ ಪೂಜಾರಿ ಕೆರೂರು. ನಾವಿವತ್ತು ನಮ್ಮ ಭಾರತದ ವಿವಿಧ ರಾಜ್ಯಗಳ ಜನಪದ ನೃತ್ಯಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಗುಜರಾತ್ನಲ್ಲಿ ಯಾವ್ಯಾವ ನೃತ್ಯಗಳು ಕಂಡು ಬರ್ತಾವೆ ಅಂದರೆ ಗಾರ್ಬಾ, ದಾಂಡಿಯಾ, ರಾಸ್, ಭವಾಯಿ. ಅದೇ ರೀತಿ ಸ್ನೇಹಿತರೆ, ರಾಜಸ್ಥಾನ್ ರಾಜ್ಯದಲ್ಲಿ ಯಾವ ನೃತ್ಯಗಳು ಕಂಡು ಬರ್ತವೆ? ಗಂಗೂರ್, ಖಯಾಲ್. ಪಂಜಾಬ್ನಲ್ಲಿ ಭಾಂಗ್ರಾ, ಗಿಡ್ಡ, ಬಂದ, ನಕೋಲ್. ಇಲ್ಲಿ ಭಾಂಗ್ರಾ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಜಮ್ಮು ಕಾಶ್ಮೀರ್ನ ಪ್ರಸಿದ್ಧ ನೃತ್ಯಗಳು ಯಾವುವು ಅಂದರೆ ರೌಫು, ಹಿಕಾತ್. ಸ್ನೇಹಿತರೆ, ಇಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಚಾರ್ಫಾ, ಡಂಗಿ, ಥೋಪ ಕಂಡುಬರುತ್ತೆ. ಉತ್ತರಾಖಂಡ ರಾಜ್ಯದಲ್ಲಿ ಭೂಲಿಯಾ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆ ಸ್ನೇಹಿತರೆ, ಇದು ಫೋಟೋ, ಇದು ಭೂಲಿಯಾ. ಸ್ನೇಹಿತರೆ, ಉತ್ತರಾಖಂಡದ ನೃತ್ಯ ಯಾವುದಂದರೆ ಭೂಲಿಯಾ. ಇದು ಭಾಳ ಪ್ರಸಿದ್ಧ ಸ್ನೇಹಿತರೆ. ನಾಗಾಲ್ಯಾಂಡದು ಕಾಬುಯಿ. ನಾಗಾಲ್ಯಾಂಡದು ಯಾವುದು ನೃತ್ಯ ಅಂದರೆ ಕಾಬುಯಿ. ಮಧ್ಯಪ್ರದೇಶದಲ್ಲಿ ಯಾವ ನೃತ್ಯ ಪ್ರಸಿದ್ಧ ಸ್ನೇಹಿತರೆ? ಮಾಚ್. ಸ್ನೇಹಿತರೆ, ಇಲ್ಲಿ ನೋಡಿರಿ, ಪಶ್ಚಿಮ ಬಂಗಾಳದ ನೃತ್ಯ ಯಾವುದಂದರೆ ಜಾತ್ರಾ. ಅಸ್ಸಾಂ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್. ಇದು ಅಸ್ಸಾಂದ ನೃತ್ಯ ಯಾವುದಂದರೆ ಬಿಹಾವ್. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಭಾಳಷ್ಟು ಎಕ್ಸಾಮ್ನಲ್ಲಿ ಬಂದಿದೆ. ಅದೇ ರೀತಿ ನಮ್ಮ ರಾಜಸ್ಥಾನ್ ರಾಯಲ್ಸ್ ಕ್ರಿಕೆಟ್ಗಾರ ರಿಯಾನ್ ಪರಾಗ್ ಅವರು ಅಸ್ಸಾಂ ರಾಜ್ಯದವರು. ಇಲ್ಲಿ ನೋಡಿ ಸ್ನೇಹಿತರೆ, ಸಿಕ್ಕಿಂ ಸಿಂಗಿ ಚಾಮ. ಸಿಕ್ಕಿಂದು ನೃತ್ಯ ಯಾವುದಂದರೆ ಸಿಂಗಿ ಚಾಮ. ಉತ್ತರ ಪ್ರದೇಶದಲ್ಲಿ ಸ್ನೇಹಿತರೆ ನೌಟಂಕಿ, ಭಾಳ ಇಂಪಾರ್ಟೆಂಟ್. ನೌಟಂಕಿ, ರಾಸ್ಲೀಲಾ, ರಾಮ್ಲೀಲಾ, ಚಪ್ಪೇಲಿ, ಜೋರ. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು KS, IAS, FD, SD ಪ್ರತಿಯೊಂದು ಎಕ್ಸಾಮು ಇಂಡಿಯಾದಲ್ಲಿ ಎಷ್ಟಾಗಿರೋಂಥ ಪ್ರತಿಯೊಂದು ಸೆಂಟ್ರಲ್ಲು ಸ್ಟೇಟು ಎಲ್ಲ ಕ್ವಶನ್ ಪೇಪರ್ ಹಾಕೋಕೆ ನಾವು ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ. ನೀವು ಸಹಕಾರ ಬೇಕು. ಅದಕ್ಕೋಸ್ಕರ ಏನು ಮಾಡೋಪ್ಲಿಲ್ಲ, ನೀವು ಬರೀ ಸಬ್ಸ್ಕ್ರೈಬ್ ಮಾಡಿರಿ ಸಾಕು. ಓಕೆ, ಥ್ಯಾಂಕ್ ಯು, ಧನ್ಯವಾದ.